ಪ್ರೀತಿಯಿಂದ ಅವರು ಇತ್ತೀಚೆಗೆ ನನಗೆ ಪರಿಚಯ ಆದರು. ಇತ್ತೀಚೆಗೆ ಅಂತಂದ್ರೆ ಒಂದು ವರ್ಷದಿಂದ ಹಿಂದೆ ನನಗೆ ಪರಿಚಯ ಆದರು. ನನಗೆ ಡಾಕ್ಟರ್ ರಂಗಸ್ವಾಮಿ ಅವರ ಅಭಿನಂದನೆಗಳಂತ ಮಾಡುವಾಗ ನನಗೆ ಯೋಚನೆ ಬಂದಂತಹದ್ದು ನೀವು ರಮೇಶ್ ಅವರು. ಯಾಕಂದ್ರೆ ನೀವು ರಮೇಶ್ ಅವರು ಪುಸ್ತಕ ಕೊಟ್ಟರು, ರಂಗಸ್ವಾಮಿ ಅವರು ಪುಸ್ತಕ ಬರೆದಿದ್ರು, ಅವರ ಜೀವನ ಚರಿತ್ರೆಯನ್ನು ಕುರಿತಾದಂಥ ಪುಸ್ತಕ ಬರೆದಿದ್ರು. ನಾನು ಅದನ್ನು ಓದಿದೆ, ಖುಷಿ ಆಯಿತು. ಅವರ ಬರವಣಿಗೆ ತುಂಬ ಸೊಗಸಾದಂಥ ಒಂದು ಜೀವನ ಚರಿತ್ರೆಯನ್ನು ಬರೆದಿದ್ದಾರಲ್ಲ, ಇವರು ಯಾರು ಅನ್ನುವಂಥ ಪ್ರಶ್ನೆ ಮಾಡಿದಾಗ ನಿಮ್ಮ ಜಿಲ್ಲೆಯವರೇ, ನಿಮ್ಮ ನಾಗಮಂಗಲ ತಾಲೂಕಿನವರು. ಅದಕ್ಕೆ ಮುಂಚೆ ನೀವು ರಮೇಶ್ ಅವರು ಮಂಡ್ಯದ ಕೆಲವು ಕವನ ಸಂಕಲನಗಳನ್ನು ಬಿಡುಗಡೆ ಮಾಡೋದಕ್ಕೆ ಬಂದಿದ್ರು. ಯಾರಪ್ಪ ನೀವು ರಮೇಶ್ ಅಂತಂದ್ರೆ ಏನು ಅನ್ನುವಂಥದ್ದನ್ನು ಅನ್ಕೊಂಡಿದ್ದೆ ನಾನು. ಆಮೇಲೆ ಅವರು ಮಂಡ್ಯ ಜಿಲ್ಲೆಯವರು, ನಾಗಮಂಗಲವರು, ನಿಲುವಾಗಲು ಗೂಡೂರು ಅನ್ನುವಂಥದ್ದು ಮಾತು ಬಂದಾಗ ಒಂದು ಹೆಮ್ಮೆ ಅನ್ನಿಸ್ತು. ಒಳ್ಳೆಯ ಬರವಣಿಗೆಯನ್ನ ಮಾಡ್ತಾ ಇರ್ತಕ್ಕಂಥ ರಮೇಶ್ ಮಂಡ್ಯ ಜಿಲ್ಲೆಯವರು ಅಂತ ಹೇಳಿಕೊಂಡೆ. ಸ್ವಲ್ಪ ಒಂದು ವರ್ಷದಿಂದ ಅವರ ರಂಗಸ್ವಾಮಿ ಅವರ ಅಭಿನಂದನ ಗ್ರಂಥವನ್ನ ತರುವ ಸಂದರ್ಭದಲ್ಲಿ ಅವರ ಜೊತೆಗೆ ಒಡನಾಟ ಹೆಚ್ಚಾಯಿತು. ತುಂಬ ಸ್ವಚ್ಛವಾಗಿ ಕೆಲಸವನ್ನು ಮಾಡುವಂಥವ್ರು, ತಂಪಾಡಿಗೆ ತಾವು ಕೆಲಸ ಮಾಡ್ತಕ್ಕಂಥವ್ರು. ರಮೇಶ್ ತುಂಬ ಭರವಸೆ ಇರ್ತಕ್ಕಂಥ. ರಾಘವ್ ಅವರು ಬಹಳ ಒಂದು ಒಳ್ಳೆ ಮಾತನ್ನು ಬರೆದಿದ್ದಾರೆ. ಸೃಜನಶೀಲ ಮನಸ್ಸು ಮತ್ತು ಬೌದ್ಧಿಕ ಬದ್ಧತೆಯೊಡನೆ. ಸೃಜನಶೀಲ ಮನಸ್ಸು ಇದೆ, ಆದರೆ ಅದು ಬೌದ್ಧಿಕ ಬದ್ಧತೆ ಇಲ್ಲೋದ್ರೆ, ಅಥವಾ ಬೌದ್ಧಿಕತೆಯೂ ಇದ್ದು ಸೃಜನಶೀಲ ಮನಸ್ಸು ಇದ್ದು ಅದರ ಬದ್ಧತೆ ಇಲ್ಲೋದ್ರ ಪ್ರಯೋಜನ ಏನು? ಯಾರಿಗೋಸ್ಕರ ಬರೀತೀವಿ? ಬದ್ಧತೆ ಇರಬೇಕು ಅಂತನ್ನುವಂಥ ಸೃಜನಶೀಲ ಮನಸ್ಸು ಮತ್ತು ಬೌದ್ಧಿಕ ಬದ್ಧತೆಯೊಡನೆ ಕೆಲಸ ಮಾಡುತ್ತಾ ಬಂದಿರುವ ನೀವು ರಮೇಶ್ ಅವರು ವಿನಯ ಹಾಗೂ ವಿದ್ವತ್ತಿನ ಸಂಗಮ. ಇದು ಬಹಳ ಮುಖ್ಯ. ವಿನಯ ಹಾಗೂ ವಿದ್ವತ್ ಇರ್ತದೆ, ವಿದ್ವತ್ ಎಲ್ಲರಿಗೂ ಇರ್ತದೆ. ಆದರೆ ವಿದ್ವತ್ತಿನ ಜೊತೆಗೆ ವಿನಯ ಇದ್ರೆ ಅದಕ್ಕೊಂದು ಶೋಭೆ ಬರ್ತದೆ. ಅದೇ ರಾಘವ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ವಿದ್ವತ್ತು ಹಾಗೂ ವಿನಯ. ನಿಜ ರಮೇಶ್ ಹೇಗೆ ಅಂತಂದ್ರೆ ಎಷ್ಟಾದ್ರೂ ಹಾರಾಡ್ಕೊಳ್ಳಿ, ನೀವು ಬಿಡ್ರಿ, ಅದಕ್ಕೇನಂತೆ ಆಕಾಶ ಬಿದ್ದೋಗ್ತಾ ಇದೆ ಕಣ್ರಿ ರಮೇಶ್ ಅಂದ್ರೆ ಬೀಳಿ ಬಿಡಿ, ನಾನು ಒಬ್ಬರ ಮೇಲೆ ಬಿಡುತ್ತಾ ನಿಮ್ಮೆಲ್ಲ ಬಿಡುತ್ತೆ ಎನ್ನುವಂತ ಒಂದು ತಾಳ್ಮೆ ಮತ್ತು ತಾದಾತ್ಮ್ಯತೆ ಅವರ ವ್ಯಕ್ತಿತ್ವದಲ್ಲಿ ಕಂಡುಕೊಂಡಿದ್ದೇನೆ. ಹಾಗಾಗಿ ಇವತ್ತು ಈ ಪುಸ್ತಕವನ್ನ ರಂಗಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಅವರು ಸಂಶೋಧನೆ ಮಾಡಿ ಬರ್ತಿರ್ತಕ್ಕಂಥದ್ದು ಒಂದು ಹೊಸ ವಿಷಯ ಅಂತ ಅಂದ್ಕೊಂಡಿದ್ದೇನೆ. ಯಾಕಂದ್ರೆ ಇದರ ಬಗ್ಗೆ ಇದುವರೆಗೆ ನೀರಿನ ಬಗ್ಗೆ, ಜಲಸಂವೇದನೆ ಎನ್ನುವಂಥದ್ದು ಒಂದು ಹೊಸ ವಿಚಾರ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ನೀರಿನ ಬಗ್ಗೆ ಅನೇಕ ಜನ ಕವಿಗಳು, ನಮ್ಮ ಪ್ರಾಚೀನ ಕವಿಗಳಿಂದ ಹಿಡಿದು ಅರ್ವಾಚೀನ ಕವಿಗಳಿಗೂ ಕೂಡ ಬರೆದಿರ್ತಕ್ಕಂಥದ್ದನ್ನು ಕಾಣ್ತದೆ. ನೀರು ತಣ್ಣನೆಯೂ ಹೌದು, ನೀರು ಶಕ್ತಿಯೂ ಹೌದು, ನೀರು ಜೀವಧಾರಣೆಯೂ ಹೌದು, ಜೀವನ ತೆಗೆಯುವಂಥ ಸಾಧನವೂ ಹೌದು, ನಮ್ಮ ಬದುಕಿಗೆ ಒಂದು ಆಶ್ರಯ ಆಗಿರ್ತಕ್ಕಂಥದ್ದು. ಮೂಲಭೂತ ಅವಶ್ಯಕತೆಗಳಲ್ಲಿ ನೀರು ಕೂಡ ಒಂದು. ನೀರು ಗಾಳಿ ಇಲ್ಲದವರು, ನೀರು ಗಾಳಿ ಆಹಾರ ಇಲ್ಲವರು ನಾವೆಲ್ಲ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂತ ನೀರಿನ ಕುರಿತು ತಮ್ಮ ಕಾವ್ಯಗಳಲ್ಲಿ ಅನೇಕ ಜನ ಕವಿಗಳು, ಅದರ ಒಡನಾಟದಲ್ಲಿ, ಅದರ ಸಂವೇದನೆಯಲ್ಲಿ ಅನೇಕ ಜನ ಕವಿಗಳು ಬರೆದಿದ್ದಾರೆ. ಅದನ್ನು ಕುರಿತು ಒಂದು ದೀರ್ಘವಾಗಿರ್ತಕ್ಕಂಥ ಒಂದು ಸಂಶೋಧನೆಯನ್ನು ಮಾಡಿರ್ತಕ್ಕಂಥ ರಮೇಶ್ ಅವರ ಪುಸ್ತಕ ಇವತ್ತು ಬಿಡುಗಡೆ ಆಗ್ತಾ ಇದೆ. ನಾನು ಅದನ್ನೇನು ಓದಿಲ್ಲ, ಇವತ್ತು ನೋಡ್ತಾ ಇರ್ತಕ್ಕಂಥದ್ದು. ಅದನ್ನ ನಾವು ನಮ್ಮ ನಾಗಣ್ಣವರ ಮಾತುಗಳ ಮೂಲಕ ಅದರ ಒಂದು ಸ್ಥಾನವನ್ನ ಅಥವಾ ಅದರ ಒಂದು ಮಹತ್ವವನ್ನು ಕುರಿತು ನಾವು ಮುಂದೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಒಂದು ಒಟ್ಟಾರೆ ಮಂಡ್ಯದ ಒಬ್ಬ ಮನುಷ್ಯ ಇಲ್ಲಿ ಬಂದು ನಿಮ್ಮೆಲ್ಲರ ಹೃದಯವನ್ನ ಗೆದ್ದು ಬರವಣಿಗೆಯಲ್ಲಿ ತೊಡಗಿ ಒಂದು ಗೌರವವನ್ನ ಪಡ್ಕೊಳ್ತಾ ಇರ್ತಕ್ಕಂಥದ್ದು, ಮತ್ತೆ ಆ ಮೂಲಕವಾಗಿ ತನ್ನ ಕೃತಿಯ ಮೂಲಕ ಮಂಡ್ಯದ ಹೆಸರನ್ನ ಸದಾ ನೆನಪಿಟ್ಟುಕೊಳ್ಳುವಾಗ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥ ನೀವು ರಮೇಶ್ ಅವರನ್ನ ನಾನು ಕರ್ನಾಟಕದ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸಿ, ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಅವರನ್ನು ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದನ್ನು ನಾವು ನೋಡಬೇಕು. ಆ ದೃಷ್ಟಿಯಿಂದ ನೀವು ರಮೇಶ್ ಅವರನ್ನ ಮಂಡ್ಯ ಜಿಲ್ಲೆಯ ಪರವಾಗಿ, ಕರ್ನಾಟಕ ಸಂಘದ ಪರವಾಗಿ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ನನ್ನನ್ನು ಕರೆದು ಒಂದೆರಡು ಮಾತಾಡೋದಕ್ಕೆ ಅವಕಾಶ